ಈ ವಿಡಿಯೋ ಯಾವುದೇ ಕ್ರಿಯೇಟರ್ಗಳ ವಿರುದ್ಧ ಅಲ್ಲ. ದಾನದ ಹೆಸರಲ್ಲಿ ದಿಕ್ಕು ತಪ್ಪಿಸುತ್ತಿರುವ ವ್ಯವಸ್ಥೆ ಮತ್ತು ಆ ವ್ಯವಸ್ಥೆಯನ್ನ ಬಂಡವಾಳವನ್ನಾಗಿ ಮಾಡಿಕೊಂಡಿರುವ ಕೆಲವೊಂದಷ್ಟು ಜನರನ್ನ ಪ್ರಶ್ನಿಸುವುದೇ ಈ ವಿಡಿಯೋದ ಉದ್ದೇಶ. ಇಷ್ಟ ಅರ್ಥ ಆಗಿದ್ರೆ ಮಾತ್ರ ವಿಡಿಯೋ ನೋಡ್ರಿ, ಇಲ್ಲ ಅಂದ್ರೆ ಮನೆಗೆ ಹೋಗಿ ಪೋಗೋ ನೋಡಿ. ನಕ್ಕನ್ ವಿಡಿಯೋಗಿಂತ ಡಿಸ್ಕ್ಲೇಮರೇ ಜಾಸ್ತಿ ಐತಲ್ಲ ಗುರು. ಏನಪ್ಪ ನಿನ್ ಜೊತೆ ಇನ್ನ 3 ಜನ ಇದ್ರಲ್ಲ ಅವ್ರೇನಾದ್ರು? ಅಯ್ಯ ಕಳ್ಳನ ಮಕ್ಕಳು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವ್ರೆ ಕಣಕ್ಕ. ಏನ್ ಬಿಸ್ನೆಸ್? ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಫ್ರಸ್ಟ್ರೇಟೆಡ್ ಕನ್ನಡಿಗ. ಬಾರೋ ಅಪರೂಪದ ಮುಳ್ಳಂದಿ. ನಾನು ಈ ವಿಡಿಯೋ ಮಾಡ್ತಿರೋದಕ್ಕೆ ಮುಖ್ಯವಾದ ಕಾರಣ ಇನ್ಸ್ಟಾಗ್ರಾಮ್ ನಲ್ಲಿ ಕಾಣಿಸ್ತಂತ ಈ ಒಂದು ಪೋಸ್ಟ್ ಮತ್ತೆ ಕೆಲವೊಂದಷ್ಟು ವಿಡಿಯೋಗಳು. ಸೊ ಇನ್ಸ್ಟಾಗ್ರಾಮ್ ಒಳಗ ನೀವು 50,000 ಫಾಲೋವರ್ಸ್ ಹೆಂಗ್ ಮಾಡ್ಕೋಬೇಕಪ್ಪ ಅಂದ್ರ 18 ಲಕ್ಷ ಕಮೆಂಟ್ಸ್ ಒಬ್ರಿಗೆ ಸಿಗುತ್ತೆ. ಎವ್ರಿ 6 lakhs ಪೀಪಲ್ಗೆ ಒಬ್ರಿಗೆ ಒಂದು ಫೋನ್ ಸಿಗುತ್ತೆ, ಅದು ಯಾವ್ದೋ ಡಬ್ಬಾ ಫೋನು. ಲಕ್ಷಾನ್ಗಟ್ಲೆ ರೊಕ್ಕ ತಗೊಂಡು 1,000-2,000 ರೂಪಾಯಿ ಬಡವ್ರಿಗೆ ಹೆಲ್ಪ್ ಮಾಡಿ ಅದನ್ನು ವಿಡಿಯೋ ಮಾಡಿ ಹಾಕಿ ಲೈಕ್ಸ್ ಫಾಲೋವರ್ಸ್ನ ಗಿಟ್ಟಿಸ್ಕೊಂಡವನು. ಇತ್ತೀಚೆಗೆ ತುಂಬಾನೇ ಡಿಸ್ಕಷನ್ ನಡೀತಾ ಇರುವಂತ ಟಾಪಿಕ್ ಈ ಗಿವ್ ಅವೇಸ್. ಈ ಗಿವ್ ಅವೇಸ್ ಅನ್ನೋದೇನು ಹೊಸ ಕಾನ್ಸೆಪ್ಟ್ ಏನಲ್ಲ. ಹಿಂದಿ, ಇಂಗ್ಲಿಷು, ತೆಲುಗು, ತಮಿಳ್ನವರು ಮಾಡಿ ಬಿಟ್ಟಾಕಿರೋದನ್ನ ನಮ್ಮವರು ಈಗ ಹಾಕೊಂಡು ಉಜ್ಜಾಡ್ತಾವ್ರೆ. ಆಗ ವಿಷಯ ಹಿಂದಿ, ಇಂಗ್ಲಿಷ್ ನಲ್ಲಿ ಈ ತರ ರ್ಯಾಂಡಮ್ ಆಗಿ ಸಬ್ಸ್ಕ್ರೈಬರ್ ಗಳನ್ನ ಸೆಲೆಕ್ಟ್ ಮಾಡಿ 500,000 ಕೊಡೋದನ್ನ ನೀವು ನೋಡೇ ಇರ್ತೀರಾ. ಇವಾಗ ಸ್ವಲ್ಪ ಸೌತ್ ಕಡೆ ಬರೋಣ. ಸೌತ್ ಇಂಡಿಯಾದಲ್ಲಿ ಕಷ್ಟ ಅಂದವ್ರಿಗೆ ಸಹಾಯ ಮಾಡ್ತೀನಿ ಅಂತ ಕಷ್ಟ ಹೇಳ್ಕೊಂಡವ್ರ ಪ್ರೈವಸಿಗೆ ಒಂದ್ 4 ಆಣೆನೂ ಬೆಲೆ ಕೊಡದೆ ಮುಜುಗರ ಅನ್ನೋ ಪದಕ್ಕೆ ಮೊಲ್ಲಾಗಿರ ಬರ್ಸಿ ಈ ತಿರ್ಪೆ ಶೋಕಿನ ಸ್ಟಾರ್ಟ್ ಮಾಡಿದವರು ಈ ಇಬ್ರು ಮಹಾನ್ಭಾವ್ರೆ. ಮೊದ್ಲು ಈ ದೊಡ್ಡ ಮನುಷ್ಯನ ಬಗ್ಗೆ ಮಾತಾಡೋಣ. ಈ ಅಪ್ಪನ್ನ ನೀವು ಕೊಚ್ಚು ಬೇಡ ಬಿಡಿ. ಈ ತರದ ವಿಡಿಯೋಗಳಲ್ಲಿ ಇವ್ರನ್ನ ನೋಡೇ ಇರ್ತೀರಾ. ಒಂದ್ ಸೂಟ್ ಕೇಸ್ ತುಂಬಾ ಕಂತೆ ನೋಟ್ಗಳನ್ನ ತುಂಬಿಕೊಂಡು ಹರಿದು ಹಂಚ್ತಾ ಇರ್ತಾನೆ. ನೀವೊಂದು ಅಬ್ಸರ್ವ್ ಮಾಡಿದ್ರೆ ಇವ್ರು ಈ ಹಣ ಕೊಡೋ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ 50 ರೂಪಾಯಿದು ಅಥವಾ 100 ರೂಪಾಯಿ ನೋಟ್ಗಳು ಇರುವಂತ ಕಂತೆಗಳೇ ಕಾಣಿಸ್ತವೆ. 500 ರೂಪಾಯಿ ನೋಟ್ ಕೊಟ್ಬಿಟ್ರೆ ಸೈಜ್ ಚಿಕ್ಕದಾಗ್ಬಿಡುತ್ತಲ್ಲ. ನಮ್ ಜನಗಳಿಗೆ ಸ್ವಲ್ಪ ಸೈಜ್ ದೊಡ್ಡದಾಗಿದ್ರೇನೆ ಇಂಟ್ರೆಸ್ಟ್ ಬರೋದು. ನಾನು ಹೇಳಿದ್ದು ಬಂಡಲ್ ಬಗ್ಗೆ. ಆದ್ರೆ ವಿಷಯ ಅದಲ್ಲ. ಇದನ್ನೆಲ್ಲ ಮಾಡಕ್ಕೆ ಇವನಿಗೆ ದುಡ್ಡು ಹೆಂಗ್ ಬರುತ್ತೆ ಅಂತ ನಿಮ್ಗೆ ಅನ್ಸ್ತಿರ್ಬೋದು. ನೋ ಪಾಯಿಂಟ್ಸ್ ಫಾರ್ ಗೆಸ್ಸಿಂಗ್. ಬೆಟ್ಟಿಂಗ್ ಆಪ್ ಪ್ರಮೋಷನ್. ರೂಮರ್ಗಳ ಪ್ರಕಾರ, ಐ ರಿಪೀಟ್, ರೂಮರ್ಗಳ ಪ್ರಕಾರ ಈತನಿಗೆ ಒಂದು ಪ್ರಮೋಷನ್ಗೆ ಸಿಗೋ ಹಣ 40 ಲಕ್ಷ. ಇತ್ತೀಚೆಗೆ ಇದೇ ವಿಷಯವಾಗಿ ಈತ ತುಂಬಾ ಟ್ರೋಲ್ ಕೂಡ ಆಗಿದ್ದ. ತನ್ನ ಬಂಡವಾಳ ಬಯಲಾದ್ಮೇಲೆ ತನ್ನನ್ನ ತಾನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ನ್ಯೂಸ್ ಚಾನಲ್ ಅಲ್ಲಿ ಕೂತ್ಕೊಂಡು ಈತ ಕೊಡುವಂತ ಕಾರಣಗಳನ್ನ ಒಂದ್ಸಲ ಕೇಳಿಸ್ಕೊಳ್ಳಿ. ನೀನ್ చేయలేదు అనుకోండి. ಈ ಥರ್ಡ್ ಕ್ಲಾಸ್ ಲಾಜಿಕ್ ನ ಸಪೋಸ್ ಒಬ್ಬ ಕಳ್ಳ ಯೂಸ್ ಮಾಡ್ದ ಅಂತ ಅನ್ಕೊಳ್ಳಿ. ಯಾಕಯ್ಯ ಕಳ್ತನ ಮಾಡಿದೆ ಸರ್? ಬೇರೆ ಕಳ್ಳರಾಗಿದ್ರೆ ಮನೆನೆಲ್ಲ ಗುಡ್ಸಿ ಗುಣ್ಣಾಂತರ ಮಾಡ್ಬಿಡೋರು. ನಾನ್ ತುಂಬಾ ರೆಸ್ಪಾನ್ಸಿಬಲ್ ಕಳ್ಳ ಸರ್, ಇಷ್ಟೆಷ್ಟು ಮಾತ್ರ ತಗೊಂಡೋಗಿದ್ದೀನಿ. ಇಲ್ಲ ಇನ್ನೂ ವರ್ಸ್ಟ್, ಒಬ್ಬ ಪೆಡ್ಲರ್ ಇದೇ ಲಾಜಿಕ್ ನ ಯೂಸ್ ಮಾಡ್ದ ಅನ್ಕೊಳ್ಳಿ. ಸರ್ ಆ ಚಪ್ಪರ್ ನನ್ನ ಮಗ ಆಗಿದ್ರೆ ಏರಿಯಾಗೆ ಪಸರ್ ಮಾಡ್ಬಿಡೋನು. ನಾನು ಬರೀ 1-2 ಕಾಲೇಜು 1-2 ಹಾಸ್ಟೆಲ್ ಮಾತ್ರ ಹಂಚಿದೀನಿ ಸರ್, ನಮಗೂ ರೆಸ್ಪಾನ್ಸಿಬಿಲಿಟಿ ಐತೆ ಸರ್. ಇನ್ನ ಈ ಎರಡನೇ ಮಹಾನ್ ಭಾವನ ಬಗ್ಗೆ ಮಾತಾಡೋಣ. ಕನ್ನಡಕ್ಕೆ ಈ ತಿರುಪೆ ಶೋಕಿ ಕಾಲಿಡಕ್ಕೆ ಈ ಮಹಾನ್ ಭಾವನೆ ಸ್ಫೂರ್ತಿ. ಅಣ್ಣ ಮೊದ್ಲೆಲ್ಲ ಯಾವ ಕಾಜಿಗೆ ಯಾವ ಬನ್ನಿ ಏನು ಫ್ಯಾಷನ್ ಟಿಪ್ಸ್ ಕೊಡ್ತಿದ್ದ. ಅದೇ ರೂಮ್ ಅಲ್ಲಿ ಬಾಗ್ಲಾಕೊಂಡ್ ಮಾಡ್ಬೇಕಾಗಿರೋ ಕೆಲಸನ ಅಣ್ಣ ಕ್ಯಾಮ್ರಾ ಮುಂದೆ ಮಾಡ್ತಿದ್ದ. ಅದೇ ನೀಲಿ ಕಲರ್ ಪ್ಯಾಂಟ್ಗೆ ಹಸಿರು ಕಾಚಾನೆ ಹಾಕೋಬೇಕು, ಹೆಣ್ಮಕ್ಳು ತಿರುಗಿ ನೋಡ್ಬೇಕು ಅಂದ್ರೆ ಯಾವ ತರ ಕ್ರೀಮ್ ತಿಕ್ಕೋಬೇಕು ಅಂತೆಲ್ಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹುಟ್ಟಿಸಿ ಅಣ್ಣು ಸೂಪ್ ಖಾಲಿ ಆದ್ಮೇಲೆ ಈ ಫೋನ್ ಪೇ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಂಡ. ಬಿಟ್ಟಿ ಅಂದ್ರೆ 30 ಕಿಲೋ ನಮ್ ಜನ ಸುಮ್ಮನೆ ಇರ್ತಾರ. ಆಸ್ ಎಕ್ಸ್ಪೆಕ್ಟೆಡ್ ಸಾಹೇಬ್ರಿಗೆ ಒಳ್ಳೆ ರೀಚೆ ಸಿಕ್ತು ಅಂಡ್ ಈ ಕಾನ್ಸೆಪ್ಟ್ ಕನ್ನಡಕ್ಕೆ ಕೂಡ ಎಂಟ್ರಿ ಕೊಡ್ತು. ಇವ್ರದೆಷ್ಟು ದೊಡ್ಡ ಚರಿತ್ರೆ ಅಂತ ನನಗೆ ಗೊತ್ತಿರ್ಲಿಲ್ಲ ಸರ್. ವಿಡಿಯೋನ ಮುಂದುವರ್ಸಕ್ಕೂ ಮುಂಚೆ ತುಂಬಾ ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ. ಅಲ್ಲ ಗುರು, ಜನಕ್ಕೆ ಸಹಾಯ ಮಾಡೋದ್ ತಪ್ಪ, ಮಾಡಿರೋ ಸಹಾಯನ ಹೇಳ್ಕೊಳೋದ್ ತಪ್ಪ ಅಂತ. ಲೆಟ್ ಮಿ ಶೇರ್ ಮೈ ಒಪಿನಿಯನ್. ಮೊದಲನೇದಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋದೇ ತುಂಬಾ ಒಳ್ಳೆ ವಿಚಾರ.
ಆದ್ರೆ ಮಾಡಿರೋ ಸಹಾಯನ ಕಂಟೆಂಟ್ ರೀತಿ ಉಪಯೋಗಿಸ್ಕೋಬಹುದಾ ಬೇಡವಾ ಅನ್ನೋದು ಇಂಡಿವಿಜುವಲ್ ಕ್ರಿಯೇಟರ್ ಗಳಿಗೆ ಬಿಟ್ಟಂತ ವಿಚಾರ. ಬಟ್ ದೇರ್ ಈಸ್ ಅ ಥಿನ್ ಲೈನ್. ಫಾರ್ ಎಕ್ಸಾಂಪಲ್, ಇರ್ರೆಸ್ಪೆಕ್ಟಿವ್ ಆಫ್ ಲ್ಯಾಂಗ್ವೇಜ್ ಈ ತರ ವಿಡಿಯೋಗಳನ್ನ ಮಾಡುವಂತ ಎಲ್ಲಾ ಕ್ರಿಯೇಟರ್ಗಳು ತಮ್ಮ ವಿಡಿಯೋದಲ್ಲಿ ಈ ತರ ಹೇಳೋದನ್ನ ನೀವು ಕೇಳಿರ್ತೀರಾ. ಅಲೆಕ್ಸಾ, ಟರ್ನ್ ಆನ್ ದ ಕರ್ಣ ಮೋಡ್. ಬ್ರದರ್, ನಿಮ್ಮ ಅಮ್ಮನ ಟ್ರೀಟ್ಮೆಂಟ್ಗೆ 500 ರೂಪಾಯಿ ಕೇಳಿದ್ದೀರಾ, ಹುಷಾರಾದ್ಮೇಲೆ ವಾಪಸ್ ಕೊಡ್ತೀನಿ ಅಂತಾನೂ ಹೇಳಿದ್ದೀರಾ. ನಿಮ್ಮಮ್ಮ ನಮ್ಮಮ್ಮ ಇದ್ದಂಗೆ, ನೀವು 500 ರೂಪಾಯಿ ಕೇಳಿದ್ರಿ, ನಾನು 1000 ರೂಪಾಯಿ ಕೊಡ್ತಾ ಇದ್ದೀನಿ. ದುಡ್ಡು ವಾಪಸ್ ಕೊಡೋದು ಬೇಕಾಗಿಲ್ಲ ಬ್ರದರ್. ಅಮ್ಮನ್ಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ, ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಂಡ್ ದಿಸ್ ಇಸ್ ವೇರ್ ದ ಪ್ರಾಬ್ಲಮ್ ಈ. ಅಲ್ಲ ಗುರು, ಇವತ್ತು ಹುಟ್ಟಿಸಿದ ಮಕ್ಕಳೇ ಅಪ್ಪ ಅಮ್ಮನ್ಗೆ ಅನ್ನ ಹಾಕ್ತಿರುವಂತ ಕಾಲ. ಅಂತದ್ರಲ್ಲಿ ನೀವು ಒಂದು ವಿಡಿಯೋಗೋಸ್ಕರ ಗುರು ನಿಮ್ಮಮ್ಮ ನಮ್ಮಮ್ಮ ಇದ್ದಂಗೆ, ನೀನ್ ನನ್ನ ತಮ್ಮ ಇದ್ದಂಗೆ ಅಂತೆಲ್ಲ ಪುಂಕ್ತೀರಾ. ಹೋಗ್ಲಿ, ಅಪ್ಪ ಅಮ್ಮ ತಮ್ಮನ್ ಸ್ಥಾನ ಕೊಟ್ಟಿದ್ದೀರಲ್ಲ, ಇವ್ರಿಗೆ ಲೈಫ್ ಲಾಂಗ್ ಊಟ ಹಾಕ್ತೀರಾ ಅಥವಾ ಲೈಫ್ ಲಾಂಗ್ ಇವ್ರ ಕಷ್ಟಗಳಿಗೆ ಹಾಕ್ತೀರಾ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಅಲ್ರಪ್ಪ, ಒಬ್ಬ ವ್ಯಕ್ತಿ ನಾಚಿಕೆ ಮಾನ ಸ್ವಾಭಿಮಾನ ಬಿಟ್ಟು ನಿಮ್ಮ ಹತ್ರ ಸಹಾಯ ಕೇಳ್ತಿದ್ದೇನೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವನು ಎಂತ ಪರಿಸ್ಥಿತಿಯಲ್ಲಿ ಇರ್ಬೋದು ಅಂತ. ಅಂಡ್ ಕೆಲವು ಡವ್ ಮಾಡೋ ಭಿಕ್ಷಕರು ಇರ್ತಾರೆ, ಅದು ಬೇರೆ ವಿಚಾರ. ಇಂಥ ಪರಿಸ್ಥಿತಿಲಿರೋರ್ನ ನೀವು ಹೆಂಗ್ ಪೋರ್ಟ್ರೇ ಮಾಡ್ತೀರಾ? ನೋಡಿ, ಇವ್ರಿಗೆ ತಿನ್ನಕ್ಕೂ ಗತಿ ಇಲ್ಲ. ಫಾರ್ ಗಾಡ್ ಸೇಕ್, ಸ್ಕೂಲ್ ಹುಡುಗರು ಗುರು ನೋಡಿ, ಇವ್ರಿಗೆ ಚಪ್ಲಿನೂ ಇಲ್ಲ, ಬರಿಗಾಲಲ್ಲಿ ನಡೀತಾ ಇದ್ದಾನೆ. ಗುರು, ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಕಾಡ್ಗಿಚ್ಚಿದ್ದಂಗೆ. ಇಂಥವ್ರನ್ನ ನೋಡಿ ಕನಿಕರ ತೋರಿಸುವಂತವ್ರು ಇದಾರೆ, ಆಡ್ಕೊಂಡು ನಗುವಂತವ್ರು ಇದಾರೆ. ಸಹಾಯ ಮಾಡೋದು ತಪ್ಪಲ್ಲ, ನೆಕ್ಸ್ಟ್ ಯಾರು ಸಹಾಯ ಕೇಳೋಕೆ ಮುಜುಗರ ಪಡೆದೇ ಇರೋ ರೀತಿನಲ್ಲಿ ಸಹಾಯ ಮಾಡೋದು ತುಂಬಾ ಮುಖ್ಯ. ಸರಿಯಾಗಿ ಹೇಳಿದ್ರಿ. ಅಂಡ್ ఈ వీడియో ಮಾಡೋದಕ್ಕೆ ముఖ్యವಾದ కారణ ఈ వీడియో. నేను వీరేజ్ దగ్గరకు వచ్చాక ఒక కామెంట్ వచ్చింది, ఇది ఇచ్చుడు తమ్ముడు జాబ్ లేదు, పార్ట్ టైం జాబ్ చేస్తున్నా, అర్జెంట్ గా 2000 రూపీస్ కావాలి, ఫోన్ పే చేయి ప్లీజ్. నీకు జాబ్ లేదంటున్నావు, మరి నీ కాక ఇంకెవరికి మనీ పంపిస్తా? నీకే పంపిస్తున్నా. 2000 కదా అడిగావు, ఎప్పుడు పంపిస్తున్నా? ವಿತ್ ಕ್ಯಾಮ್ರಾನೋ ವಿತೌಟ್ ಕ್ಯಾಮ್ರಾನೋ ಒಂದಷ್ಟು ಜನಗಳಿಗೆ ಸಹಾಯ ಆಗಿ ಪಾಸಿಟಿವ್ ವೇನಲ್ಲಿ ಹೋಗ್ಬೇಕಾಗಿದ್ದಂತ ಈ ಟ್ರೆಂಡ್ ಎಲ್ಲೋ ಒಂದ್ ಕಡೆ ದಾರಿ ತಪ್ತಾ ಇದೆ. ಸ್ಕೂಲ್ಗೆ ಹೋಗ್ಬೇಕಾಗಿರೋ ಹುಡುಗನ ಕೈಲಿ ಈ ತರದ ಫೇಕ್ ವಿಡಿಯೋಗಳನ್ನ ಮಾಡಿಸ್ತಿದ್ದಾರೆ. ಇವನ್ಗೆ ಚಡ್ಡಿ ಬಿಚ್ಚೋದ್ರೆ ಹಾಕೊಳಕ್ ಬರುತ್ತೋ ಇಲ್ವೋ, ಇವನು ಐಫೋನ್ ಗಿವ್ ಅವೇ ಕೊಡ್ತಾನಂತೆ. ಫಸ್ಟ್ ಆಫ್ ಆಲ್, ಇವನೊಬ್ಬ ಮೈನರು, ಇವನಿಗೆ ಬ್ಯಾಂಕ್ ಅಕೌಂಟೇ ಇರಲ್ಲ. ಹೋಗ್ಲಿ, ಅಣ್ಣನ ಅಕೌಂಟ್ ಇಂದನೋ ಅಪ್ಪನ ಅಕೌಂಟ್ ಇಂದನೋ ಆಗ್ತಾವನೆ ಅಂತಾನೆ ಅನ್ಕೊಳ್ಳೋಣ. ಸೊ ಇಷ್ಟೆಲ್ಲ ಅವನ ಪೇರೆಂಟ್ಸ್ ಗಮನಕ್ಕೆ ಬರದೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಮಕ್ಕಳು ತಪ್ಪು ಮಾಡಿದ್ರೆ ತಿದ್ದಬೇಕಾಗಿರೋ ಪೇರೆಂಟ್ಸೇ ಬೆಟ್ಟಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದಿರೋಂತ ಹುಡುಗನ ಕೈಲಿ ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡಿಸ್ತಾ ಇದಾರೆ. ಇದು ಕೇವಲ ಒಂದು ಉದಾಹರಣೆ ಅಷ್ಟೇ. ಇಂಥವ್ರು ಸಾವಿರಾರು ಜನ ಇದ್ದಾರೆ. ಇವರ ಎಕ್ಸಿಸ್ಟೆನ್ಸ್ ಗೆ ಕಾರಣ ದುಡಿಯೋಕೆ ಹೋಗ್ತಾ ಇಲ್ಲದೆ ಆನ್ಲೈನ್ ಅಲ್ಲಿ ಭಿಕ್ಷೆ ಬೇಡ ಅಂತ ಒಂದಷ್ಟು ಸೋಂಬೇರಿ ನನ್ನ ಮಕ್ಕಳು. ಈ ತರದ ವಿಡಿಯೋಗಳನ್ನ ಅಬ್ಸರ್ವ್ ಮಾಡಿ ತುಂಬಾ ಜನ ಹಣ ಕರೆನ್ಸಿ ಹಾಕ್ಸಕ್ ಒಂದು 100 ರೂಪಾಯಿ ಹಾಕೋಣ, 200 ರೂಪಾಯಿ ಹಾಕೋಣ ಅಂತ ತಿಂಗ್ಳಾನ್ ಗಟ್ಲೆ ಮೆಸೇಜ್ ಮಾಡ್ತಾ ಭಿಕ್ಷೆ ಬೇಡ್ತಾ ಇರ್ತಾರೆ. ಇನ್ನ ಕೆಲವ್ರು ಹೇಳ್ಬೋದು, ಗುರು ನಾನು ಕಾಲೇಜ್ ಸ್ಟೂಡೆಂಟ್, ನನ್ನ ಪರಿಸ್ಥಿತಿ ನಿನಗೆ ಗೊತ್ತಾ ಅಂತ. ಅಲ್ಲ ಗುರು, ಇವ್ರಿಗೆ 100 ರೂಪಾಯಿ 200 ರೂಪಾಯಿ ಹಾಕಿ ಅಂತ ತಿಂಗ್ಳಾನ್ ಗಟ್ಲೆ ಮೆಸೇಜ್ ಹಾಕೋ ಬದಲು 3 ಗಂಟೆ ಕ್ಯಾಟರಿಂಗ್ ಮಾಡಿದ್ರೆ 500 ರೂಪಾಯಿ ಪೇಮೆಂಟ್ ಕೊಡ್ತಾರೆ. ಒಂದು ಮದುವೆಯಲ್ಲಿ ತರಕಾರಿ ಹೆಚ್ಚಿದ್ರೆ 800 ರೂಪಾಯಿ ಪೇಮೆಂಟ್ ಕೊಡ್ತಾರೆ. ಕಷ್ಟಪಟ್ಟು ನಿಯತ್ತಿಂದ ಸ್ವಾಭಿಮಾನದಿಂದ ಬದುಕ್ತೀನಿ ಅನ್ನೋನು ದಾರಿ ಹುಡುಕ್ತಾನೆ, ಕಾರಣ ಹುಡುಕಲ್ಲ. ಮಾತಾಡ್ದೆ ಕಡೆಯ. ಅಂಡ್ ಇದನ್ನೆಲ್ಲ ನಾನು ನನ್ನ ಕಾಲೇಜ್ ಲೈಫ್ ನಲ್ಲಿ ಫೇಸ್ ಮಾಡಿದಂತ ಪ್ರಾಬ್ಲಮ್ಸ್ ಗಳಿಂದ ನನ್ನ ಅನುಭವದಿಂದಾನೇ ಹೇಳ್ತಾ ಇರೋದು. ಅಷ್ಟೆಲ್ಲ ಯಾಕ್ರಪ್ಪ, 10 ವರ್ಷ ಹಿಂದಕ್ಕೆ ಹೋಗೋಣ. ಯೂಟ್ಯೂಬ್ ಅನ್ನೋದು ಇಷ್ಟು ಬೆಳೆದೇ ಇರ್ಲಿಲ್ಲ, ಈ ಆನ್ಲೈನ್ ಕರ್ನರ್ ಯಾರು ಇರ್ಲೇ ಇಲ್ಲ. ನಿಮ್ಮ ಅಪ್ಪ ಅಮ್ಮದಿರು ಅವಾಗ್ಲೂ ನಿಮ್ಮನ್ನ ಕಷ್ಟಪಟ್ಟು ಸಾಕುದ್ರಲ್ವಾ, ಅವರು ಇದೇ ತರ ಇವ್ರನ್ನ ಭಿಕ್ಷೆ ಬೇಡಕ್ ಹೋಗಿದ್ರ. ಇವತ್ತು ನೀವು ಮಾನ ಮರ್ಯಾದೆ ಬಿಟ್ಟು 100 ರೂಪಾಯಿ 200 ರೂಪಾಯಿ ಭಿಕ್ಷೆ ಬೇಡ್ತಿರೋದು ನಿಮ್ಮ ಅಪ್ಪ ಅಮ್ಮನಿಗೆ ಮಾಡೋಂತ ಅವಮಾನ. ಓದದ್ ಕಲರೆ ಅನ್ಎಜುಕೇಟೆಡ್ ಬಡೇತವ. ಫೈನಲಿ ಈ ವಿಷಯದ ಬಗ್ಗೆ ನಾನು ಹೇಳಕ್ ಇಷ್ಟಪಡೋದು ಇಷ್ಟೇ. ಈ ತರದ ಸೋಂಬೇರಿಗಳಿಗೆ 100 ರೂಪಾಯಿ 200 ರೂಪಾಯಿ ಅಥವಾ ಮೊಬೈಲ್ ಗಿವ್ ಅವೇ ಮಾಡೋದ್ರಿಂದ ಸಮಾಜದಲ್ಲಿ ಯಾವ ಬದಲಾವಣೆನೂ ಬರಲ್ಲ. ಅಟ್ ದ ಸೇಮ್ ಟೈಮ್ ತುಂಬಾ ಜನ ತುಂಬಾ ಒಳ್ಳೆ ರೀತಿಯಲ್ಲಿ ಸಹಾಯ ಕೂಡ ಮಾಡಿದೀರಾ. ಯಾರೋ ಒಬ್ರು ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಕೊಡಿಸ್ತಾರೆ, ಇನ್ಯಾರೋ ಒಬ್ರು ವಯಸ್ಸಾದ ದಂಪತಿಗಳಿಗೆ ಒಂದು ಅಂಗಡಿ ಹಾಕೊಡ್ತಾರೆ, ಮತ್ತಾರೋ ಒಬ್ರು ಅನಾಥಾಶ್ರಮಕ್ಕೆ ಸಹಾಯ ಮಾಡ್ತಾರೆ, ಮತ್ತಾರೋ ಒಬ್ರು ತುಂಬಾ ಕಷ್ಟದಲ್ಲಿರುವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡಿಸ್ತಾರೆ. ಈ ತರದ ಕೆಲಸಗಳನ್ನ ದಯವಿಟ್ಟು ಮುಂದುವರಿಸಿ. ಆ ಬುಕ್ಸ್ ಅಂಗಡಿ ಲ್ಯಾಪ್ಟಾಪ್ ಕೊಟ್ಟಿದ್ರಿಂದ ಈ ಕ್ರಿಯೇಟರ್ ಗಳಿಗೆ ಎಷ್ಟು ಪ್ರಚಾರ ಸಿಕ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದಷ್ಟು ಜನ ಹುಡುಗರಿಗೆ ಒಂದು ಸೆಮ್ಗೆ ಆಗೋಷ್ಟು ಬುಕ್ಸ್ ಅಂತೂ ಸಿಕ್ತು, ಇನ್ಯಾರೋ ಒಬ್ಬರಿಗೆ ಜೀವನ ನಡೆಸಕ್ಕೆ ಒಂದು ಅಂಗಡಿ ಸಿಕ್ತು. ಐ ಥಿಂಕ್ ದಟ್ ಇಸ್ ಮೋರ್ ದೆನ್ ಎನಫ್. ಅಂಡ್ ಈ ವಿಷಯವಾಗಿ ತುಂಬಾ ಕ್ರಿಯೇಟರ್ಸ್ ಗಳು ಧ್ವನಿ ಎತ್ತಿದ್ದೀರಾ, ತುಂಬಾ ಜನ ವಿಡಿಯೋಗಳನ್ನ ಮಾಡ್ತಿದ್ದೀರಾ. ಬಟ್ ಎಲ್ಲೋ ಒಂದ್ ಕಡೆ ಒಂದಿಬ್ರು ಮಾತ್ರ ಇದರಲ್ಲಿ ಟಾರ್ಗೆಟ್ ಆಗ್ತಿದ್ದಾರೆ ಅಂತ ನನಗನ್ನಿಸ್ತು. ಮೇ ಬಿ ಅದು ಅವರ ಪರ್ಸನಲ್ ಫೈಟ್ ಅಥವಾ ಇನ್ನೊಂದು ಕಾಂಟ್ರವರ್ಸಿಯಿಂದ ಇರಬಹುದು, ನಮಗೆಲ್ಲ ಗೊತ್ತಾಗೋಯ್ತು. ಇನ್ನೊಬ್ರು ಕೊಡ್ತಿರೋ ಗಿವ್ ಅವೇಗಳನ್ನ ಕ್ರಿಟಿಸೈಸ್ ಮಾಡೋಕ್ಕೂ ಮುಂಚೆ ಒಂದಾನೊಂದ್ ಕಾಲದಲ್ಲಿ ನಾವು ಅದನ್ನೇ ಮಾಡಿದ್ವಿ ಅನ್ನೋದನ್ನ ಮರಿಬಾರ್ದು. ಅಂಡ್ ಎಲ್ಲೋ ಒಂದ್ ಕಡೆ ಕ್ರಿಟಿಸಿಸಮ್ ಅನ್ನೋದು ಕನ್ಸ್ಟ್ರಕ್ಟಿವ್ ಆಗಿರ್ಬೇಕು, ಡಿಸ್ಟ್ರಕ್ಟಿವ್ ಆಗಿರಬಾರ್ದು. ಕ್ರಿಟಿಸಿಸಮ್ ಅನ್ನೋದು ಒಬ್ಬನ ಬದಲಾಯಿಸೋ ರೀತಿ ಇರಬೇಕು, ಅದನ್ನ ಬಿಟ್ಟು ತುಳಿದು ಮುಚ್ಚಾಕ ರೀತಿ ಇರಬಾರ್ದು. ಒಂದು ಫೀಲ್ಡ್ ಅಂದ್ಮೇಲೆ ಅಲ್ಲಿ ಕಾಂಪಿಟೇಷನ್ ಇರಬೇಕು, ಕಾಂಪಿಟೇಷನ್ ಇದ್ರೇನೆ ಆ ಫೀಲ್ಡ್ ಬೆಳೆಯೋದು ಉಳಿಯೋದು. ಆದ್ರೆ ತಾನ್ ಗೆಲ್ಬೇಕು ಅಂತ ಇನ್ನೊಬ್ರನ್ನ ತುಳಿದು ಬೆಳೆಯೋದು ಅದು ಗೆಲುವೇ ಅಲ್ಲ. ಈ ಫ್ಯಾನ್ ವಾರ್, ಗುಂಪುಗಾರಿಕೆ ಇದು ನಮ್ಮ ಸ್ಯಾಂಡಲ್ವುಡ್ ನ ಹಾಳು ಮಾಡಿರೋದೇ ಸಾಕು. ಈ ದರಿದ್ರ ಯೂಟ್ಯೂಬ್ಗೆ ಕಾಲಿಡೋದು ಬೇಡ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಷಯದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕೊಳ್ಳಿ, ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಕೂಡ ಮಾಡಿ. ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ
ಅಣ್ಣ ಇನ್ನು ಏನೋ ಬೇಕಣ್ಣ ಅಲ್ವಾ? ನನಗೂ ಹಂಗೆ ಅನಿಸ್ತು. ಬೋಧನೆ ಮಾಡಿ ಸಾಕು, ಇನ್ಮೇಲೆ ರೋಸ್ಟ್ ಮಾಡೋಣವಾ?